ಲಾವಣ್ಯ, ನಾನು ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ನಿನ್ ಗಂಡನ ದುಡ್ಡು ಕೊಡಬೇಡ ಅಂತ. ಆದ್ರೆ ನೀನ್ ಯಾಕೆ ನನ್ನ ಮಾತೇ ಕೇಳೋದಿಲ್ವಲ್ಲ? ಅದು ಪ್ರಿಯಾ, ನಾನು ನನ್ನ ಯಜಮಾನಿಗೆ ದುಡ್ಡು ಕೊಟ್ಟಿದ್ದು ನಿಂಗೆ ಗೊತ್ತು? ಅವರು ನಿನ್ ಬಂದು ಹೇಳ್ಕೊಂಡ್ರಾ? ಅಯ್ಯೋ, ಹೇಳ್ಕೊಳ್ಳೋದಲ್ಲ. ನಮ್ಮ ಐಡಿಯಾ ಪ್ರಕಾರ ನಾನೇ ದುಡ್ಡು ಕೇಳಿದವ್ರಿಗೆ. ದುಡ್ಡಂತ ಕೇಳಿಲ್ಲ, ನನಗೆ ಒಂದು ಒಡವೆ ಬೇಕು ರೀ ಕೊಡ್ಸು ಅಂತ ಕೇಳಿದ್ದೆ. ಆದರೆ ಅವರು ನಿನ್ನ ಹತ್ರ ಅದೇನು ಹೇಳಿದ್ರು ಗೊತ್ತಿಲ್ಲ. ನೀನು ಹೆಂಗೆ ದುಡ್ಡು ಕೊಟ್ಟೆ ಅವ್ರಿಗೆ? ಅಲ್ಲ ಪ್ರಿಯಾ, ನಿನಗೆ ಒಡವೆ ಕೊಡಿಸ್ಬೇಕು ಅಂತ ದುಡ್ಡು ಕೇಳಿದ್ರ ಅವರು? ಛೇ, ಮತ್ತೆ ಮತ್ತೆ ಅದೇ ನಾಟಕ, ಅದೇ ಮೋಸ. ಯಾಕೆ ಅವ್ರು ಹಿಂಗೆ ಮಾಡ್ತಾರೆ? ನೋಡು ಲಾವಣ್ಯ, ನೀನು ಬೇಜಾರು ಮಾಡ್ಕೋಬೇಡ. ನಿಮ್ಮ ಯಜಮಾನ್ರಿಗೆ ಯಾರು ಏನೇ ಮಾಡಿದ್ರು ಬುದ್ಧಿ ಕಲಿಸೋ ಸಾಧ್ಯನೇ ಇಲ್ಲ. ಅವರು ಇರೋದೇ ಹಿಂಗೆ. ಅವ್ರನ್ನ ಬಿಟ್ಬಿಡು, ಏನಾದರೂ ಮಾಡ್ಕೊಳ್ಳಿ. ಆದರೆ ನಾನು ನಿಂಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಾರಿ, ಆದರೆ ನನ್ನ ಕೈಯಲ್ಲಿ ನಿಂಗೆ ಏನು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ ಪ್ರಿಯಾ, ನೀನು ಹಿಂಗೆ ಹೇಳ್ಬಿಟ್ರೆ ನಾನು ಏನು ಮಾಡಲಿ ಹೇಳು? ನಾನು ತಾನು ಏನು ಮಾಡೋಕ್ಕಾಗುತ್ತೆ ಲಾವಣ್ಯ? ಅಲ್ಲ, ನನಗೆ ನಿನ್ನ ಮೇಲೆ ಒಂಥರ ಕನಿಕರ ಬರ್ತಾ ಇದೆ. ಅಯ್ಯೋ ಪಾಪ ಅಂತ ಅನಿಸ್ತಿದೆ. ಆದರೆ ನಿನ್ನ ಗಂಡ ನಿನಗೆ ಯಾವ ರೀತಿ ಮೋಸ ಮಾಡ್ತಾನೆ ಅಲ್ವಾ? ನೀನು ನಂಬಿಕೆಗೆ ಅವನು ಅರ್ಹನಲ್ಲ. ಹಾಂ, ನನಗದು ಗೊತ್ತಾಯ್ತು. ಆದರೆ ಈಗ ನಾನು ಏನು ಮಾಡಲಿ ಹೇಳು? ನೋಡು ಲಾವಣ್ಯ, ನನ್ನ ಕೈಲಂತೂ ಏನೂ ಮಾಡೋ ಸಾಧ್ಯನೇ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಅವ್ನಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ನಿಜ ನಂಗೆ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಬುದ್ಧಿ ಬರಬೇಕಾ ಅಥವಾ ಯಾರನ್ನ ಬುದ್ಧಿ ಹೇಳಬೇಕಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ನಿನ್ನ ನನಗೆ ತುಂಬ ಹೆಲ್ಪ್ ಆಗಿದೆ ಪ್ರಿಯಾ. ನಿನ್ನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ದರೆ ನನಗೆ ಈ ಥರ ಸಹಾಯ ಮಾಡ್ತಾ ಇದ್ರೋ ಇಲ್ಲೋ. ಆದರೆ ನೀನು ನನ್ನ ಅರ್ಥ ಮಾಡ್ಕೊಂಡು ನನಗೆ ಸಹಾಯ ಮಾಡಿದೆಯಲ್ಲ, ತುಂಬ ಥ್ಯಾಂಕ್ಸ್. ಅದಂಗೆ ಲಾವಣ್ಯ, ನಾನು ನಿಂಗೊಂದು ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಹೇಳು ಪ್ರಿಯಾ, ಅದೇನು ಅಂತ ಹೇಳು. ಅದೇನು ಅಂದರೆ, ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ. ನಾನು ಇಲ್ಲಿ ಮಾಡ್ತಿರೋ ಕೆಲಸನೇ ನಂಗೆ ಅಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಇನ್ನೊಂದು ವಿಷಯ, ನಾನು ಮದುವೆ ಆಗ್ತಾಯಿದ್ದೀನಿ. ಅಯ್ಯೋ ಪ್ರಿಯಾ, ನೀನು ಹಿಂಗೆ ಮಾಡ್ಬೋದಾ? ನನ್ನ ಗಂಡನ ಬಗ್ಗೆ ನಿಂಗೆಲ್ಲ ಗೊತ್ತಿದ್ದು ನಂಗೆ ಯಾಕೆ ಮೋಸ ಮಾಡ್ತಾ ಇದೀಯಾ? ಅಲ್ಲ, ಅವರು ಎಂಥ ವ್ಯಕ್ತಿ ಅಂತ ಗೊತ್ತಿದ್ರು ನೀನು ಅವ್ರನ್ನೇ ಮದುವೆ ಆಗ್ತಾ ಇದೀಯಾ? ಓ ಶಿಟ್ ಲಾವಣ್ಯ, ನೀನು ಏನು ಹೇಳ್ತಾ ಇದೀಯಾ? ನಾನು ಮದುವೆ ಆಗ್ತಾ ಇರೋದು ನಿನ್ನ ಗಂಡನ ಅಂತ ಅನ್ಕೋಬಿಟ್ಟಾ? ಬೇಡಮ್ಮ ತಾಯಿ, ಬೇಡ. ನೀನಾಗೆ ನನಗೆ ಕೊಟ್ಟರು ನಿನ್ನ ಗಂಡ ಮಾತ್ರ ನನಗೆ ಬೇಡ. ಮತ್ತೆ ನೀನು ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳಿದೆಯಲ್ಲ? ನಾನು ಮದುವೆ ಆಗ್ತಾ ಇರೋದು ಬೇರೆ ಹುಡುಗನ ಅಂದಂಗೆ. ಅಪ್ಪ ಅಮ್ಮ ಒಂದು ಹುಡುಗನ ನೋಡಿದ್ದಾರೆ, ನಾನು ನೋಡಿದ್ದೀನಿ. ನನಗೂ ಇಷ್ಟ ಆಗಿದ್ದಾನೆ, ಅವನಿಗೂ ಇಷ್ಟ ಆಗಿದ್ದೀನಿ. ಹಾಗಾಗಿ ನಾನು ಅವನ್ನ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ. ನಾನು ನಿನ್ನ ಗಂಡನ ಸವಾಸನೇ ಬೇಡ. ನನಗೆ ಅವನು ಯಾವಾಗ ಸುಳ್ಳು ಹೇಳ್ತಂತ ಗೊತ್ತಾಯ್ತು, ಆವಾಗಲೇ ಬಿಟ್ಬಿಡ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಿನಗೋಸ್ಕರ ಏನೋ ಸಹಾಯ ಮಾಡಲೇಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಇಷ್ಟು ದಿನ ನಾನು ನಾಟಕ ಮಾಡ್ತಾಯಿದ್ದೆ. ಆದರೆ ಇನ್ನು ಮುಂದೆ ಅದೇ ನಾಟಕ ಕಂಟಿನ್ಯೂ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾಯಿ ಬಾಲ ಹೇಗೆ ಸರಿ ಹೋಗಲ್ವೋ ಹಾಗೆ ನಿನ್ನ ಗಂಡನೂ ಸರಿ ಹೋಗಲ್ಲ. ನೀನು ಏನಾದರೂ ಮಾಡ್ಕೊ. ನಿನ್ನ ಗಂಡನ ಹೇಗೆ ಸರಿ ಮಾಡಬೇಕು ಅಂತ ನಿಂಗೆ ಅನ್ಸುತ್ತೋ ನೀನು ಹಾಗೆ ಮಾಡ್ಕೊ. ಒಂದು ಕೆಲಸ ಮಾಡ್ತೀಯಾ? ನಿಮ್ಮ ಅಪ್ಪಂಗೆ ನಿನ್ನ ಗಂಡನ ಬಗ್ಗೆ ಎಲ್ಲ ಹೇಳ್ಬಿಡ್ತೀಯಾ? ಹಾಂ, ಆಗಲ್ಲ ಪ್ರಿಯಾ. ಹಂಗೆಲ್ಲ ಮಾಡೋದಾಗಿದ್ದಿದ್ರೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ. ಒಂದು ವೇಳೆ ನಾನು ಆ ಥರ ಮಾಡಿಬಿಟ್ರೆ ನನ್ನ ಗಂಡನಿಗೆ ಮರ್ಯಾದೆ ಇರುತ್ತಾ? ನಮ್ಮಪ್ಪ ನನ್ನ ಗಂಡನ ಮರ್ಯಾದೆ ಕೊಡ್ತಾರೋ ಕಾರಣನೇ ನಾನೇ ಆಗೋಗಿ ಹೇಳ್ಬಿಟ್ರೆ ಇವಾಗ ನನ್ನ ಗಂಡನಿಗೆ ಏನೂ ಮರ್ಯಾದೆ ಸಿಗಲ್ಲ ಕಣೆ. ಅದಕ್ಕೆ ನಾನು ಈ ವಿಷಯ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸರಿ ಲಾವಣ್ಯ, ಹಾಗಾದರೆ ನೋಡು ಏನು ಮಾಡ್ಬೋದು ಮುಂದೆ ಅಂತ. ನಾನು ಬರ್ತೀನಿ. ಅದು ನನಗೆ ನಾನು ನಿನ್ನ ಗಂಡ ಹತ್ರ ತೊಗೊಂಡಲ್ಲ ಒಡವೆ, ಅದು ತೊಗೊಬಂದು ಅಲ್ಲೇ ಇಟ್ಟಿದ್ದೀನಿ. ಅದು ನಿನಗೆ ತೊಗೊಂಬಿಡು. ಪ್ರಿಯಾ, ಅಂದಂಗೆ ನೀನು ನಮ್ಮ ಯಜಮಾನ್ರಿಗೆ ಏನಂತ ಹೇಳಿ ಹೋಗ್ತಾ ಇದೆಯಾ? ಅವ್ರು ಮತ್ತೆ ನೋಡ್ಕೊಂಡು ಬಂದರೆ ಆವಾಗ ಏನು ಮಾಡ್ತೀಯಾ? ಸುಮ್ಮನೆ ನೀನು ಜೀವನ ಹಾಳು ಮಾಡ್ತಾರೇನೋ. ನಾನು ಹಂಗೆಲ್ಲ ಆವಾಗ ಬಿಡು ಲಾವಣ್ಯ. ಯಾಕೆಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಯಾರಿಗೂ ವಿಷಯ ಗೊತ್ತಿಲ್ಲ, ನಿನಗೊಬ್ಬಳಿಗೆ ಬಿಟ್ಟು. ಹಾಗಾಗಿ ನಾನು ಆಫೀಸಲ್ಲೂ ಅಷ್ಟೇ ಏನೂ ಹೇಳಿಲ್ಲ, ಹಾಗೆ ಸುಮ್ಮನೆ ಲೀವ್ ಅಂತ ಹೋಗ್ತಾಯಿದ್ದೀನಿ. ಹಾಗಾಗಿ ಅವ್ರ ವಿಷಯ ಗೊತ್ತಾಗಲ್ಲ ಬಿಡು. ನಾನು ಹೋದ್ಮೇಲೆ ಅವರು ನನ್ನ ಹುಡ್ಕೊಂಡು ಬರ್ತಾರೆ ಅಂತ ಕನಸು ಕಾಣಬೇಡ. ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಎಲ್ಲ ಏನೂ ಇಲ್ಲ, ಸುಮ್ಮನೆ ಅಷ್ಟೇ. ಹಾಗಂತ್ಯಾ? ಸರಿ, ಯಾವುದಕ್ಕೂ ಸ್ವಲ್ಪ ಜೋಪಾನವಾಗಿರು. ಹಾಂ ಸರಿ, ಹುಷಾರಾಯ್ತಾ? ನಾನು ಬರ್ತೀನಿ. ಹಾಂ ಸರಿ. ಪಾಪ ಇವಳೇನೋ ಒಳ್ಳೆ ಹುಡುಗಾಗಿದ್ಲು, ಅದಕ್ಕೆ ನಾನು ಸಹಾಯ ಮಾಡಿದ್ಲು. ಆದರೆ ಈ ನನ್ನ ಗಂಡನಿಗೆ ಯಾವ ರೀತಿ ಬುದ್ಧಿ ಕಲಿಸ್ಲಿ? ಇವ್ರು ಯಾಕೆ ಈ ಥರ ಮಾಡ್ತಾರೆ? ನನಗೊಂದು ಅರ್ಥನೇ ಆಗೋದಿಲ್ವಲ್ಲ. ಛೇ, ಅಲ್ಲ
ಈ ನನ್ನ ಗಂಡನ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ಸಪ್ಪ, ನೀವಾದ್ರೂ ಐಡಿಯಾ ಕೊಡ್ತೀರಾ? ನನಗಂತೂ ಏನು ಐಡಿಯಾ ಬರ್ತಿಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ ಪ್ಲೀಸ್. ಅಲ್ಲ ಜಾನ್, ನಾನು ಎಷ್ಟು ಹೇಳಿದ್ರು ನೀವು ಯಾಕೆ ಮಗುನ್ ಕರ್ಕೋಬೇಡ ಅಂತ ಒಪ್ಕೊಳ್ತಾನೆ ಇಲ್ವಲ್ಲ? ಯಾಕೆ, ಏನಾಗಿದೆ ನಿಮಗೆ? ಅಂದಂಗೆ ನಿಮಗೆ ಮಗುನ್ ಕರ್ಕೊಬರೋದು ಇಷ್ಟ ಇಲ್ವಾ? ಮಂಗಳ, ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ಆದರೆ ನಿಂಗೆ ಗೊತ್ತಾ, ನಾನು ನಿನ್ಗೆ ಗೊತ್ತಿಲ್ದಂಗೆ ಮಗುನ ಕರ್ಕೊಬರಕ್ಕಂತ ಹೋಗಿದ್ದೆ. ಅದು ಏನಂದರೆ ನಿಂಗೆ ಸರ್ಪ್ರೈಸ್ ಕೊಡ್ಬೇಡ ಅಂತ. ಆದರೆ ಅಲ್ಲಿ ಏನಾಯ್ತು ಗೊತ್ತಾ? ಏನು, ನೀವು ನನಗೆ ಗೊತ್ತಿಲ್ಲದೆ ಮಗುನ ಕರ್ಕೋಬೇಕಂತ ಹೋಗಿದ್ರಾ? ಅಲ್ಲೇನಾಯ್ತು ಹೇಳಿ. ಯಾಕೆ ಅವ್ರ ಮಗುನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಾ? ಹಂಗೇನು ಆಗಿದ್ರೆ ಹೇಳಿ, ನಾನು ಹೋಗಿ ಅವ್ರನ್ನ ಕೇಳ್ಕೊಂಡು ನನ್ನ ಮಗುನ ಕರ್ಕೊಂಡ್ ಬರ್ತೀನಿ. ಹೇಳಿ ಜಾನ್. ಅಯ್ಯೋ ಮಂಗಳ, ಮೊದಲು ಹೇಳೋದು ಕೇಳಿಸ್ಕೊ. ನಾನು ಹೋಗಿದ್ನಾ, ಅಲ್ಲಿ ಮಗು ಇತ್ತಂತೆ. ಈಗ ಒಂದು 6 ತಿಂಗ್ಳಿಗೆ ಮೊದಲೇ ಅವರು ಗಂಡ ಹೆಂಡತಿ ಆ ಮಗುನ ಕರ್ಕೊಂಡು ಈ ಊರೇ ಬಿಟ್ಟು ಹೊಂಟೋಗಿದ್ದಾರೆ. ಏನು, ನೀವೇನು ಹೇಳ್ತಾ ಇದ್ದೀರಾ? ಅವ್ರಿ ಗಂಡ ಹೆಂಡತಿ ಇಬ್ರು ನನ್ನ ಮಗುನ ಕರ್ಕೊಂಡು ಹೊರಟೋಗಿದ್ದಾರಂತ? ಎಲ್ಲಿ ಹೋಗಿದ್ದಾರಂತೆ? ಅಲ್ಲ ರೀ, ನೀವು ಅಕ್ಕಪಕ್ಕ ಏನಾದ್ರು ವಿಚಾರಿಸಬೇಕಾಗಿತ್ತಾನೆ. ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರೆ ಏನೋ. ಮಂಗಳ, ನಾನೆಲ್ಲ ಪ್ರಯತ್ನ ಮಾಡಿದ್ದಾಯಿತು, ಆದರೆ ಅವ್ರ ಸುಳಿವು ಎಲ್ಲೂ ಸಿಗ್ತಾ ಇಲ್ಲ. ನನಗನ್ಸುತ್ತೆ ಅವ್ರಿಗೆ ಮೊದಲೇ ಗೊತ್ತಾಗಿತ್ತೇನೋ ನಾವು ಹುಡ್ಕೊಂಡು ಹೋಗ್ತೀವಿ ಅಂತ. ಅವ್ರು ಎದ್ರುಕೊಂಡು ಪಾಪ ಈ ಊರನ್ನೇ ಬಿಟ್ಟು ಹೊಂಟೋಗಿದ್ದಾರೆ. ಅದೇನು ಸಾಧ್ಯ ಆಗುತ್ತೆ? ಅದು ನನ್ನ ಮಗುನ್ ತಗೊಂಡು ಅವ್ರು ಹೇಗೆ ಹಂಗೆಲ್ಲ ಹೋಗೋಕ್ಕಾಗುತ್ತೆ? ಒಂದು ಕೆಲಸ ಮಾಡೋಣ, ನಾವು ಹೋಗಿ ಕಂಪ್ಲೇಂಟ್ ಕೊಡೋಣವಾ? ಹಾಂ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಮಂಗಳ. ಯಾಕೆಂದರೆ ಪೊಲೀಸರು ತುಂಬ ಪ್ರಶ್ನೆ ಕೇಳ್ತಾರೆ. ನೀವು ಇಷ್ಟನ್ನ ಯಾಕೆ ಹುಡುಕಿಲ್ಲ, ಹಾಗೆ ಹೀಗೆ ಅಂತ. ಅವ್ರು ಕೇಳೋ ಪ್ರಶ್ನೆಗಳನ್ನ ನಮಗೆ ಉತ್ತರ ಕೊಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಅಂತ ಹೋದರೆ ನಮ್ಮ ಇಷ್ಟೆಲ್ಲ ಕೇಳ್ತಾರೆ ಅವರು. ನೀವ್ಯಾರು, ನಿಮ್ಮ ಗಂಡ ಯಾರು, ನನ್ನ ಕೇಳ್ತಾರೆ, ನಾನು ಹೆಂಡ್ತಿ ಎಲ್ಲ ಯಾರು ಅಂತ. ಸುಮ್ಮನೆ ಯಾಕೆ ಅದೆಲ್ಲ ಯೋಚನೆ ಮಾಡಿದ್ರೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಹಾಗಾದ್ರೆ ನನ್ನ ಮಗು ಅಷ್ಟೇನಾ? ನನಗೆ ಬರೀ ಕನಸಾಗಿರ್ತೈತೆ ಅಷ್ಟೇನಾ? ಜಾನ್, ಇವಾಗ ನಾನು ಏನು ಮಾಡಲಿ? ನನ್ನ ಮಗ ನಾನು ಹೇಗೆ ಹುಡುಕಿ ಮಗುನ? ಹಾಂ, ಒಂದು ಕೆಲಸ ಮಾಡೋಣ, ನಾವು ಮತ್ತೆ ಆ ಅನು ಮನೆಗೆ ಹೋಗ್ಬೇಡವಾ? ಅವ್ರ ಮನೆ ನನಗೆ ಗೊತ್ತಿಲ್ಲ, ಆದರೆ ಅವ್ರ ಫೋನ್ ನಂಬರ್ ನಿಮ್ಮ ಹತ್ರ ಇದೆಯಲ್ಲ? ಕೊಡಿ, ನಂಬರ್ ಕೊಡಿ, ನಾನು ಕಾಲ್ ಮಾಡಿ ತಿಳ್ಕೊತೀನಿ. ಮಂಗಳ, ಕೂಲ್, ಸಮಾಧಾನ ಮಾಡ್ಕೊ. ನೋಡು, ಅದೆಲ್ಲ ಏನೂ ಆಗಲ್ಲ. ನೀನು ಹಣೆ ಬರ್ದಲ್ಲ ಮಗು ಇಲ್ಲ ಅಂತ ಅಂದಮೇಲೆ ನಿಂಗೆ ಎಲ್ಲಿ ಸಿಗುತ್ತೆ ಹೇಳು? ನೋಡು, ಸುಮ್ಮನೆ ಮಗು ಅಂತ ಬಿಟ್ಬಿಟ್ಟು ನೋಡು, ನಮ್ಮ ಲೈಫ್ ಬಗ್ಗೆ ಮುಂದೆ ಯೋಚನೆ ಮಾಡು. ನಾವಿನ್ನೂ ಯೋಚನೆ ಅಂತ ಹೀಗೆ ಇರೋಣ? ಮದುವೆ ಬಗ್ಗೆ ಅಂದ್ರೂ ಯೋಚನೆ ಮಾಡೋದೇ ಹೆಂಗೆ? ಅದು ಜಾನ್, ನನ್ನ ಸದ್ಯಕ್ಕೆ ಇವಾಗ ನನ್ನ ಮಗುನೇ ಮುಖ್ಯ ಆಗಿತ್ತು, ನಮ್ಮ ಮದುವೆ ಅಲ್ಲ. ಏನಂದೆ ಮಂಗಳ? ನಿನಗೆ ನಮ್ಮ ಮದುವೆ ಮುಖ್ಯ ಆಗಿರಲಿಲ್ವಾ? ಹಾಂ, ನೀನು ಈ ರೀತಿ ಮಾತಾಡ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನೀನು ಈ ಮಾತಿಂದ ನನಗೆ ತುಂಬ ಮನಸ್ಸು ಬೇಜಾರಾಯಿತು. ಅಯ್ಯೋ ಜಾನ್, ನಾನು ನಿಮ್ಗೆ ಆ ರೀತಿ ಹೇಳಿಲ್ಲ, ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀರಾ. ಅದೇನು ಅಂದರೆ ಅದು ಹಾಗಲ್ಲ. ಮತ್ತಿನ್ನೇನು, ನೀನು ಹಂಗೆ ಅಲ್ವಾ ಹೇಳಿದ್ದು? ನೀನು ಹೇಳೋ ರೀತಿ ಹೇಗಿದೆ ಅಂದರೆ ನಾನು ನಿನ್ನ ಲೈಫಲ್ಲಿ ಏನೂ ಅಲ್ಲ, ನಿನಗೆ ನಾನು ಮುಖ್ಯನೇ ಅಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ? ಹಾಂ, ನಾನು ನಿನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀನಿ, ಎಲ್ಲ ಮರ್ತೋಗ್ಬಿಟ್ಟಿಯಾ? ಜಾನ್, ಸಾರಿ ಜಾನ್, ನನಗೆ ಕ್ಷಮಿಸ್ಬಿಡಿ. ನಾನು ಮಗು ಮೇಲೆ ಅಟ್ಯಾಚ್ಮೆಂಟಿಂದ ಏನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ಸರಿ, ನಾನು ಮದುವೆಗೆ ರೆಡಿಯಾಗಿದ್ದೀನಿ. ನೀವು ಒಂದು ಟೈಮ್ ನೋಡಿ, ಡೇ ಟು ಟೈಮ್ ಎಲ್ಲನೂ ನಾವಿಬ್ಬರೇ ಮದುವೆ ಆಗೋಣವಂತೆ, ಸರಿನಾ? ಈಗಲೇ ಸ್ವಲ್ಪ ನಗ್ತೀರಾ? ಅಪ್ಪ, ನನಗೊಂದು ನಿಮಿಷ ಹಾರ್ಟ್ ಬೀಟ್ ನಿಂತೋಗಿತ್ತು, ನೀನೆಲ್ಲ ನಮ್ಮ ಮದುವೆ ಮಕ್ಕಳಿಗೆ ಒಪ್ಕೊಳ್ಳಲ್ವೋ ಅಂತ. ಆದರೆ ಇವಾಗ ಒಪ್ಕೊಂಡಿಲ್ಲ, ನಂಗೆ ಅಷ್ಟು ಸಾಕು. ನೋಡು ಮಂಗಳ, ನೀನೇನು ಯೋಚನೆ ಮಾಡಬೇಡ. ನಾನು ನಿನ್ನ ಹೇಗೆ ನೋಡ್ಕೋತೀನೋ ಏನೋ ಅಂತ. ನಾನು ನಿಂಗೆ ಯಾವತ್ತೂ ಮೋಸ ಮಾಡಲ್ಲ, ಆಯಿತಾ? ನೀನು ಅದ್ರ ಬಗ್ಗೆ ಯಾವುದೂ ಚಿಂತೆ ಇಟ್ಕೋಬೇಡ. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ಸರಿನಾ? ಸರಿ, ನೀವು ಮುಂದೆ ಕೆಲಸ ನೋಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಪ್ಪ, ಸದ್ಯಕ್ಕೆ ಹಂಗೆ ಒಪ್ಕೊಂಡ್ಲಲ್ಲ. ಅಲ್ಲ, ಮಗು ಅಂತ ಯಾಕೆ ಅವಾಗೂ ಹೇಳ್ತಾ ಇರ್ತಾಳೆ ಇವಳೆಲ್ಲ? ಆ ಮಗು ಇಲ್ಲ ಅಂದರೆ ಇವಳಿಗೇನಾಗುತ್ತೆ? ಸದ್ಯಕ್ಕೆ ಹೆಂಗೋ ನನ್ನ ಕೆಲಸ ಆಯ್ತಲ್ಲ, ಅದು ಸಾಕು ನನಗೆ. ಮಾವ, ಇದೇನು ಮಾವ, ನೀನು ಒಬ್ಬನೇ ಬರ್ತಿದ್ಯಾ? ಕುಸುಮ ಇಲ್ಲಿ, ಕುಸುಮ ಸಿಕ್ಕಿಲ್ವಾ? ಇಲ್ಲ ಗ್ರೀಷ್ಮ, ಅವಳೆಲ್ಲ ನನ್ನ ಮಾತು ಕೇಳ್ತಾಳೆ. ಅವಳಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಂತೆ. ನಾ ಏನು ಮಾಡಲಿ ಹೇಳು? ಅವಳು ಖಂಡಿತವಾಗಿ ಹೇಳ್ಬಿಟ್ಲು, ನಾನು ನಿಮ್ಮ ಮನೆಗೆ ಯಾವತ್ತೂ ಬರೋದಿಲ್ಲ ಅಂತ. ನಾನೇನು ಮಾಡಲಿ ಹೇಳು? ಅದಕ್ಕೆ ನಾನು ಒಬ್ಬನೇ ಬಂದ್ಬಿಟ್ಟೆ. ಅಯ್ಯೋ ಪಾಪ ಮಾವ, ಎಷ್ಟು ಸರ್ಗೋಗಿದ್ದಾನೆ. ನನ್ನಿಂದಾನೇ ಎಲ್ಲ ಆಗಿದ್ದು. ಪಾಪ ಕುಸುಮಂಗೆ ನಾನು ಏನಂತ ಹೇಳಿ ಇವಾಗ? ಅಲ್ಲ, ನನ್ನ ಮಾವಂಗೆ ನಿಜ ಹೇಳ್ಬಿಡ್ಲಾ? ಹಾಂ ಗ್ರೀಷ್ಮ,
ಏನು ಹಂಗೆ ಎಂತ್ಕೋಬಿಟ್ಟಲ್ಲ. ಇವಾಗ ಹೇಗಿದೆ ನೀನು? ಹುಷಾರಾಗಿದ್ಯಾ? ಆ ಮಾವ, ನಾನು ಚೆನ್ನಾಗಿದ್ದೀನಿ ಮಾವ. ಅದು ಗ್ರೀಷ್ಮ, ನಾನು ನಿಂಗೊಂದು ಕೇಳ್ತೀನಿ, ನೀನು ನಿಜ ಹೇಳಬೇಕು ಆಯಿತಾ? ಹಾಂ ಮಾವ, ಕೇಳು. ಅದು ನಿನಗೆ ಈ ರೀತಿ ಆಗೋದಕ್ಕೆ ಯಾರು ಕಾರಣ? ನನಗೆ ಹೇಳ್ಕೊ. ನನಗನ್ಸುತ್ತೆ ನಿನ್ನ ಮೈನಲ್ಲಿ ಎಲ್ಲರಿಗೂ ಹೆದ್ರುಕೊಂಡು ನನ್ನ ಹೆಸರು ಹೇಳ್ಬಿಟ್ಟೆ ಅಂತ ಅಲ್ವಾ? ಹಂಗೆ ತಾನೇ ಆಗಿರೋದದು. ಅದು ಮಾವ, ಅದೇನಾಯಿತು ಅಂದರೆ ಹಾಂ, ಹೇಳು ಗ್ರೀಷ್ಮ. ಇವಾಗ ನೀನು ಏನು ಹೇಳ್ತಾ ಅನ್ನೋದ್ರ ಮೇಲೇ ನನ್ನ ಜೀವನ ನಿಂತಿದೆ. ನೀನು ದಯವಿಟ್ಟು ಏನಾಯಿತು ಅಂತ ನನ್ಗೆ ಹೇಳ್ಕೊ. ನಿನ್ನ ಸಮಸ್ಯೆ ಏನೇ ಆಗಿರಲಿ ನಾನು ಸಾಲ್ವ್ ಮಾಡ್ತೀನಿ. ಆ ಹುಡುಗ ಯಾರೇ ಆಗಿರಲಿ ನಾನು ಕರ್ಕೊಬರ್ತೀನಿ ಅವನ್ನ. ಅವನು ಎಲ್ಲೇ ಇರಲಿ, ಆಯಿತಾ? ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ. ನೀನು ಏನಾಯಿತು ಅಂತ ಅಷ್ಟೇ ಹೇಳು. ಏನು ಏನೋ ಇಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಏನಂತೆ? ಅರುಣ್, ನೀನು ಹೋಗಿದ್ಯಲ್ಲ ನೀನು ಹೆಂಡತಿ ಕರ್ಕೊಬರಕ್ಕೆ, ಎಲ್ಲಿ? ಯಾಕೆ ಅವಳು ಬರೋದಿಲ್ವಂತ? ಛೇ, ಈ ಅಮ್ಮ ಒಬ್ರು ನಾನೆಲ್ಲ ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೆ, ಅಷ್ಟು ಬೇಗ ಬಂದ್ಬಿಟ್ರು. ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿಯಾ? ನನಗೆ ಗೊತ್ತು, ನನಗೆ ಕಾಣ್ದಂಗೆ ಕದ್ದು ಮುಚ್ಚಿ ಬಂದು ಅವನಿಗೆಲ್ಲ ನಿಜ ಹೇಳ್ಬಿಡ್ತೀಯ ಅಂತ. ಅದನ್ನು ಯಾವತ್ತೂ ಅವಾಗ ನಾನು ಬಿಡೋದಿಲ್ಲ. ನಾನು ಏನು ಹೇಳ್ತೀನೋ ಅದನ್ನು ಕೇಳಬೇಕು, ಅಷ್ಟೇ ನನ್ನ ಕೆಲಸ. ಅಕ್ಕ, ಅದು ಅವಳು ಸದ್ಯಕ್ಕೆ ಇವಾಗ ಬರೋದಿಲ್ಲ ಅಕ್ಕ. 1-2 ದಿನ ಅವ್ರ ಅಮ್ಮ ಮೇಲೆ ಇರ್ತಾಳಂತೆ. ಆಮೇಲೆ ಹೋಗಿ ಕರ್ಕೊಂಬರ್ತೀನಿ, ಸರಿನಾ? ಅಂದಂಗೆ ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ? ಅದು ಅಮ್ಮಂಗೆ ಸ್ವಲ್ಪ ತಲೆ ಹೋಗ್ತಾ ಇತ್ತಂತೆ, ಅದಕ್ಕೆ ರೂಮಲ್ಲಿ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ. ಓ ಹೌದಾ, ಸರಿ ಅಕ್ಕ. ನನಗೂ ಯಾಕೋ ತುಂಬ ತಲೆನೋವ್ತಿದೆ, ನಾನು ಸ್ವಲ್ಪ ತಗೊಂಡು ಮಲ್ಕೋತೀನಿ. ನನಗೆ ಸ್ವಲ್ಪ ಊಟ ಮಾಡು, ಬೆಳಗ್ಗೆ ನಾನು ತಿಂದಿಯೋ ಇಲ್ವೋ? ಇಲ್ಲ ಅಕ್ಕ, ನನಗೆ ಹಶು ಇಲ್ಲ, ನನಗೇನು ಬೇಡ. ಅಮ್ಮ ನೋಡ್ದ, ಪಾಪ ಮಾವ, ನನ್ನಿಂದಾಗಿ ಅವನ ಜೀವನನೇ ಹಾಳಾಗ್ತಾ ಇದೆ. ಇಷ್ಟೆಲ್ಲ ಆದರೂ ನಾನು ಸುಮ್ಮನೆ ಇರ್ಬೇಕಾ ಹೇಳು? ಬೇಡ ಅಮ್ಮ, ನನ್ನಿಂದಾಗಿ ಅವ್ರದ್ದಿಬ್ಬರು ಜೀವನ ಹಾಳಾಗೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನಾನೆಲ್ಲ ಸತ್ಯ ಅವ್ನಿಗೆ ಹೇಳ್ಬಿಡ್ತೀನಿ. ನೋಡು, ಬಾಯಿ ಮುಚ್ಕೊಂಡು ಇದ್ರೆ ಸರಿ. ಅವನ ಜೀವನ ಹಾಳಾಯಿತು, ಅದಾಯಿತು ಇದಾಯಿತು ಅಂತ ಏನಾದರೂ ಅವ್ನಿಗೆ ಹೋಗಿ ಬಾಯಿ ಬಿಟ್ಟಿಯೋ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಆಯಿತಾ? ಅಲ್ಲ, ನಾನು ಏನೇನೋ ಪ್ಲ್ಯಾನ್ ಮಾಡ್ತಿದ್ದವಳು ನಮ್ಮ ಮನೆ ಬಿಟ್ಟು ಕಳ್ಸೋಕ್ಕೆ, ಆದರೆ ಆ ದೇವರೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಹಾಗಿರುವಾಗ ನೀನೆಲ್ಲ ಹಾಳು ಮಾಡಕೊಂತಿದ್ಯಾ? ನೋಡು ಗ್ರೀಷ್ಮ, ನಾನು ಹೇಳೋದು ಕೇಳಿಸ್ಕೊ. ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಕಣೆ. ಇದೇ ನೆಪ್ಪೆಲ್ಲವನ್ನ ಮದುವೆ ಮಾಡ್ಕೊಬಿಡು. ಆವಾಗ ಪರ್ಮನೆಂಟಾಗಿ ಜೀವನ ಪರ್ಯಂತ ನಾವಿಬ್ಬರು ಇದೇ ಮನೇಲಿರ್ಬೋದು. ಆವಾಗ ನಮ್ಮನ್ನು ಕೇಳೋಕ್ಕೆ ಯಾರು ಕೇಳೂ ಆಗೋದಿಲ್ಲ. ಕುಸುಮ ಹೆಂಗೋ ಬಿಡು, ಹೋಗಿದ್ದಾಳೆ. ಅವಳ ಮೇಲೆ ಯಾವತ್ತೂ ಮನೆಗೆ ಬರೋದಿಲ್ಲ. ಆಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯಿತಾ? ನೀನೇನಿದ್ರು ನಿಮ್ಮ ಮಾವನ್ನ ಮದುವೆ ಮಾಡ್ಕೊಳ್ಳೋ ಗಮನ ಕೊಡು, ಸರಿನಾ? ಏನು ನಾನು ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ತಲೆ ಒಳಗಡೆ ಹೋಗ್ತಾ ಇದೆಯಾ ಹೆಂಗೆ? ನೀನು ಏನಾದರೂ ಮಾಡ್ಕೊ, ನಾನು ಎಲ್ಲ ಕೇಳಬೇಕಷ್ಟೇ. ಛೇ, ಈ ಅಮ್ಮ ಎಷ್ಟು ಕೆಟ್ಟೋಳಲ್ವಾ? ಅದಕ್ಕೆ ಅನ್ಸುತ್ತೆ ಅಪ್ಪ ನನ್ನ ಅಮ್ಮನ ಬಿಟ್ಟು ಹೊಟ್ಟೋಗಿರೋದು. ಈ ಥರ ಅಮ್ಮ ಇದ್ದರೆ ಯಾವ ಥರ ಜೀವನ ಮಾಡ್ತಾರೆ? ಛೇ, ಆದರೆ ಪಾಪ ಕುಸುಮ ಅಲ್ಲಿ ಹೇಗಿದ್ದಾಳೋ ಏನೋ, ಈ ಎಲ್ಲ ನನ್ನಿಂದನೇ ಆಗಿದ್ದು. ಇದನ್ನು ಹೇಗಾದರೂ ಮಾಡಿ ಕುಸುಮನಿಗಾದರೂ ಹೇಳ್ಬಿಡ್ಲಾ? ಹಾಂ, ಹಾಗೆ ಏನಾದರೂ ಮಾಡಬೇಕು. ಇಲ್ಲ ಅಂದರೆ ಪಾಪ ಇವರಿಬ್ಬರು ಜೀವನ ಹಾಳಾಗ್ಬಿಡುತ್ತೆ, ಅದು ನನ್ನ ಕಾರಣದಿಂದ. ಅಂದಂಗೆ ಈ ವಿಷಯ ಅವ್ನಿಗೆ ಹೇಗೆ ಹೇಳೋದು ನಾನು? ಅವ್ನ ಫೋನ್ ಬೇರೆ ಅಮ್ಮ ಕೊಡ್ತಾ ಇಲ್ಲ. ನಾನು ಅವ್ನಿಗೆ ಹೇಗೆ ಫೋನ್ ಮಾಡಲಿ? ಯಾರು ಫೋನ್ ತೊಗೊಂಡ್ಲಿ? ಹಾಂ,